Hello everybody, I am Shreyas from Electrical and Electronics Engineering final year and I am here to explain about solar panel. Solar panel function ಏನಂದ್ರೆ solar panel ಅಲ್ಲಿ solar cells ಗಳು ಪ್ಲೇಸ್ ಆಗಿರ್ತಾರೆ. solar cells ಅನ್ನು ಪ್ಲೇಸ್ ಮಾಡಿರ್ತಾರೆ. ಈ solar cells ಗಳು ಏನು ಮಾಡ್ತವೆ ಅಂದ್ರೆ ಸನ್ಲೈಟ್ ಡೈರೆಕ್ಟ್ ಆಗಿ solar panel ಮೇಲೆ ಬಿದ್ದಾಗ solar cells ಗಳು ಎನರ್ಜೈಸ್ ಆಗ್ತದೆ. ಆ solar cells ಗಳು ಎನರ್ಜೈಸ್ ಆದಾಗ ಅಲ್ಲಿಂದ ಒಂದು ಎನರ್ಜಿ ಫಾರ್ಮ್ ಆಗಿ ಎನರ್ಜಿ ಬಂದು ಸೋಲಾರ್ ಪ್ಯಾನಲ್ ಔಟ್ಪುಟ್ ಮುಖಾಂತರ ಹೋಗಿ ಬ್ಯಾಟರಿ ಸ್ಟೋರ್ ಆಗ್ತದೆ. ಈ ಎಕ್ಸೈಡ್ ಕಂಪನಿ ಸೋಲಾರ್ ಪ್ಯಾನಲ್ ಅಲ್ಲಿ ಸ್ಪೆಸಿಫಿಕೇಶನ್ ನೋಡ್ಬೋದು. ನೀವು ಇಲ್ಲಿ ನೋಡಿ, ಸೋಲಾರ್ ಪ್ಯಾನಲ್ ಅಲ್ಲಿ ಮ್ಯಾಕ್ಸಿಮಮ್ ಪವರ್ ಬಂದು 40 ವೋಲ್ಟ್ ಆಗಿರ್ತದೆ ಹಾಗೂ ವೋಲ್ಟೇಜ್ ಮ್ಯಾಕ್ಸಿಮಮ್ ಪವರ್ ಬಂದು 18.00 ವೋಲ್ಟ್ ಆಗಿರ್ತದೆ. ಕರೆಂಟ್ ಬಂದು 2.22 ಆ್ಯಂಪ್ಸ್ ಆಗಿರ್ತದೆ ಹಾಗೂ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಬಂದು 22.18 ವೋಲ್ಟ್ ಆಗಿರ್ತದೆ ಹಾಗೂ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಬಂದು 2.40 ಆ್ಯಂಪ್ಸ್ ಆಗಿರ್ತದೆ. ಸೋಲಾರ್ ಪ್ಯಾನಲ್ ನಮಗೆ ಏನೆಲ್ಲ ಯೂಸ್ ಆಗುತ್ತೆ ಅಂದರೆ ನೈಟ್ ಟೈಮಲ್ಲಿ ನಮಗೆ ಎನರ್ಜಿ ಇಲ್ಲದ ಟೈಮಲ್ಲಿ ಮಾರ್ನಿಂಗ್ ಟೈಮ್ ನಾವು ಸೋಲಾರ್ ಪ್ಯಾನಲ್ ಮುಖಾಂತರ ನಾವು ಎನರ್ಜಿಯನ್ನು ಸ್ಟೋರ್ ಮಾಡಿಕೊಂಡು ನೈಟ್ ಟೈಮಿಗೆ ನಾವು ಯೂಸ್ ಮಾಡ್ಕೋಬೋದು. ಹಾಗೆ ಇದರ ಮೇಂಟೆನೆನ್ಸ್ ಬಂದು ನಾವು ಇದರ ಪ್ಯಾನಲ್ ಮೇಲೆ ಧೂಳು ಹಾಗೆ ಎಂಥ ಧೂಳು ಬಿದ್ದರೆ ಸಹ ನಾವು ಕ್ಲಾತ್ ಒರೆಸ್ಬೇಕು. ಹಾಗೆ ಡ್ರೈ ಕ್ಲಾತ್ ಒರೆಸ್ಬೇಕು, ವೆಟ್ ಕ್ಲಾತ್ ಒರೆಸ್ಬಾರ್ದು. ಹಾಗೆ ನಾವು ಇದರ ಟರ್ಮಿನಲ್ಸ್ಗಳನ್ನು ನೋಡ್ಕೊಳ್ಬೇಕು. ಟರ್ಮಿನಲ್ಸ್ ವೈರ್ಗಳೆಲ್ಲ ಕಟ್ ಆಗಿದೆಯಾ, ಅಲ್ಲ ಏನಾದರೂ ಇಶ್ಯೂ ಬಂದಿದೆಯಾ, ಪೆನಲ್ಗಳದ್ದು ಯಾವ್ದಾದ್ರು ಸೆಲ್ಸ್ಗಳು ಹೋಗಿದೆಯಲ್ಲ, ಯಾವ್ದಾದ್ರು ಪಾರ್ಟ್ ಹೋಗಿದ್ರೆ ಪೆನಲ್ಲೇ ವರ್ಕ್ ಆಗೋದಿಲ್ಲ. ಆ ಥರ ಪ್ರಾಬ್ಲಮ್. ಟರ್ಮಿನಲ್ಸ್ಗಳನ್ನು ನಾವು ಚೆಕ್ ಮಾಡಬೇಕು. ಹಾಗೆ ಸೋಲಾರ್ ಪ್ಯಾನಲ್ ಇರುವ ಯಾವುದೇ ಸೆಲ್ಸ್ಗಳು ಡ್ಯಾಮೇಜ್ ಆಗಿದ್ರೆ ನಾವು ಇಡೀ ಸೋಲಾರ್ ಪ್ಯಾನಲ್ಲೇ ವರ್ಕ್ ಆಗೋದಿಲ್ಲ. ಆ ಟೈಮ್ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಸೋಲಾರ್ ಪ್ಯಾನಲ್ನ ರಿಪ್ಲೇಸ್ ಮಾಡಬೇಕಾಗುತ್ತೆ. ಹಾಗೂ ಟರ್ಮಿನಲ್ಸ್ ಯಾವ್ದಾದ್ರು ಡ್ಯಾಮೇಜ್ ಆಗಿದ್ರೆ ಅದನ್ನು ನಾವು ರಿಪ್ಲೇಸ್ ಮಾಡಬೇಕಾಗುತ್ತೆ. ಕೇಬಲ್ಸ್ಗಳನ್ನು ರಿಪ್ಲೇಸ್ ಮಾಡಿ ನಾವು ಸೋಲಾರ್ ಪ್ಯಾನಲನ್ನು ಸೋಲಾರ್ ಚಾರ್ಜ್ ಕಂಟ್ರೋಲಿಗೆ ಕನೆಕ್ಟ್ ಮಾಡಿದ್ದೇವೆ ಹಾಗೂ ಬ್ಯಾಟ್ರಿಯನ್ನು ಕೂಡ ಸೋಲಾರ್ ಚಾರ್ಜ್ ಕಂಟ್ರೋಲಿಗೆ ಕನೆಕ್ಟ್ ಮಾಡಿದ್ದೇವೆ. ಈಗ ಸೋಲಾರ್ ಚಾರ್ಜ್ ಕಂಟ್ರೋಲಲ್ಲಿ ನೀವು ನೋಡ್ಬೋದು, ಸೋಲಾರ್ನ ಪ್ಲಸ್ ಹಾಗೂ ಮೈನಸ್ ಇದಕ್ಕೆ ಕನೆಕ್ಟ್ ಮಾಡಿದ್ದೇವೆ, ಅದು ಬ್ಯಾಟ್ರಿಯ ಪ್ಲಸ್ ಆ್ಯಂಡ್ ಮೈನಸ್ ಇದಕ್ಕೆ ಕನೆಕ್ಟ್ ಮಾಡಿದ್ದೇವೆ. ಈಗ ನಾವು ಸೋಲಾರ್ನ ಇನ್ಪುಟ್ ಎಷ್ಟು ಬರ್ತದೆ, ಅದು ಬ್ಯಾಟ್ರಿ ಇನ್ಪುಟ್ ಚಾರ್ಜ್ ಎಷ್ಟು ಬರ್ತದೆ ಅಂತ ನೋಡ್ಬೋದು. ಕನೆಕ್ಟ್ ಮಾಡಿ ನೀವೀಗ ಇಲ್ಲಿ ನೋಡ್ಬೋದು, ಸೋಲಾರಲ್ಲಿ 10 ಬರ್ತಿದೆ. ಈಗ ನಾವು ಲೋಡಲ್ಲಿ ನೋಡ್ಬೋದು, ಇದಿಷ್ಟು ನಮಗೆ ಸೋಲಾರ್ ಬ್ಯಾಟ್ರಿ